ನಮಸ್ಕಾರ ಎಲ್ಲರಿಗೂ. ದ ರಿಟೇಲ್ ಕಿಂಗ್ ಕಿಶೋರ್ ಬಿಯಾನಿ ಅವರ ಬಿಗ್ ಬಜಾರ್ ಇನ್ನು ಹೆಸರು ಮರ್ತಿಲ್ಲ ಅಂತ ಅನ್ಕೊಂತೀನಿ. 1500 ಸ್ಟೋರು, 400 ಸಿಟಿಗಳು, 35,000 40,000 ಕೋಟಿ ಟರ್ನ್ ಓವರ್. ಕಿಶೋರ್ ಬಿಯಾನಿ ಅವರ ಬಿಸ್ನೆಸ್ ಜರ್ನಿ ಶುರು ಆಗುತ್ತೆ 1980s. 2000 2012 ವರೆಗೂ ಬಹಳ ಎತ್ತರಕ್ಕೆ ಬೆಳೀತಾರೆ. 2012 2022 ಒಳಗಡೆ ಎಂಟೈರ್ ಕಂಪ್ನಿ ಮುಚ್ಚೋಗುತ್ತೆ. ಯಾಕೆ, ಯಾವಾಗ, ಏನಾಯಿತು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ಮುಖಾಂತರ. ಕಿಶೋರ್ ಬಿಯಾನಿ ಅವರು ಮಾರ್ವಾಡಿ ಫ್ಯಾಮಿಲಿಗೆ ಸೇರಿರುವಂಥವ್ರು. ಅವ್ರ ಎಂಟೈರ್ ಫ್ಯಾಮಿಲಿ ಬಿಸ್ನೆಸ್ ಫ್ಯಾಮಿಲಿ ಆಗಿರುತ್ತೆ. ಅವ್ರದ್ದೇ ಆದಂಥ ಸಿಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಮಿಲ್ ಕೂಡ ಇರುತ್ತೆ. ಬಟ್ ಕಿಶೋರ್ ಬಿಯಾನಿ ಅವರಿಗೆ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಸೇರಲಿಕ್ಕೆ ಎಳ್ಳಷ್ಟು ಇಂಟ್ರೆಸ್ಟ್ ಇರಲ್ಲ. ಅವ್ರ ಮುಂಚೆಯಿಂದನೇ ನನ್ನದೇ ಆದಂಥ ಬಿಸ್ನೆಸ್ ನಾನು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಆಸೆ ಸಾಕಷ್ಟಿರುತ್ತೆ. ಹಾಗೂ ಅವ್ರ ಒಂದು ಬಿಸ್ನೆಸ್ ಆಪರ್ಚುನಿಟಿ ಐಡೆಂಟಿಫೈ ಮಾಡೋದ್ರಲ್ಲೂ ಭಾಳ ಶಾರ್ಪ್ ಇರ್ತಾರೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದು ದಿವಸ ಅವ್ರ ಕಾಲೇಜಲ್ಲಿ ಒಬ್ಬರು ಸ್ಟೋನ್ ವಾಶ್ ಜೀನ್ಸ್ ಹಾಕೊಂಬಂದಿರೋದನ್ನು ನೋಡ್ತಾರೆ. ನೋಡಿದ ಕೂಡಲೇ ಅವ್ರಿಗೆ ಅನಿಸುತ್ತೆ, ಈ ಬಿಸ್ನೆಸ್ ನಾನು ಏನಕ್ಕೆ ಮಾಡಬಾರ್ದು ಅಂತ. ಸೊ ಇಮಿಡಿಯೇಟಾಗಿ ಸ್ಟೋನ್ ವಾಶ್ ಫ್ಯಾಬ್ರಿಕ್ನ ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾರೆ. ಅದನ್ನು ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ಗೆ ಮಾರುತ್ತಾರೆ. ಅದರಿಂದ ಸಾಕಷ್ಟು ಪ್ರಾಫಿಟ್ಟು ಗಳಿಸ್ತಾರೆ. ಈ ಒಂದು ಟ್ರಾನ್ಸಾಕ್ಷನ್ನು ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ಅಂತಂದರೆ, 1987 ಅವ್ರದ್ದೇ ಆದಂಥ ಒಂದು ಕಂಪ್ನಿ ಕೂಡ ಶುರು ಮಾಡ್ತಾರೆ. ಆ ಕಂಪ್ನಿ ಹೆಸರು ಮೆನ್ಸ್ ವೇರ್ ಪ್ರೈವೇಟ್ ಲಿಮಿಟೆಡ್. ಆ ಬ್ರ್ಯಾಂಡ್ ಹೆಸರು ಪತ್ಲೂನ್. ಅಂಡರ್ ದ ಬ್ರ್ಯಾಂಡ್ ನೇಮ್ ಪತ್ಲೂನ್ ಅವರು ಬಾಟಮ್ಸ್ ವೇರ್ನ ಮಾರಲಿಕ್ಕೆ ಶುರು ಮಾಡ್ತಾರೆ 1987. ಇದು ಎಷ್ಟು ಫ್ಯಾಷನಬಲ್ ಆಗಿರುತ್ತೆ ಅಂತಂದರೆ, ಸೂಪರ್ ಹಿಟ್ ಆಗುತ್ತೆ ಆ ಕಾಲದಲ್ಲಿ. ಇದ್ರದ್ದು ಹಲವಾರು ಫ್ರಾಂಚೈಸಿಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ತುಂಬಾ ಸಕ್ಸಸ್ ನೋಡ್ತಾರೆ, ತುಂಬಾ ಪ್ರಾಫಿಟ್ ನೋಡ್ತಾರೆ. ಇದರ ನಡುವೆ ಇಂಡಿಯಾದಲ್ಲಿ ಒಂದು ರೀಟೇಲ್ ಅಲೆ ಶುರು ಆಗೋಕ್ಕೆ ಸಜ್ಜಾಗಿ ನಿಂತಿರುತ್ತೆ. ಇದು ಕಿಶೋರ್ ಬಿಯಾನಿ ಅವ್ರ ಕಣ್ಣಿಗೆ ಬೀಳುತ್ತೆ. ಇದರಿಂದ ಅವರು, ನಾನು ಯಾಕೆ ಬರೀ ಬಾಟಮ್ಸ್ ವೇರ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ಮೆನ್ಸ್ ವೇರ್, ವುಮೆನ್ಸ್ ವೇರ್, ಕಿಡ್ಸ್ ವೇರ್ ಮತ್ತು ರಿಲೇಟೆಡ್ ಆಕ್ಸೆಸರೀಸ್ ಸ್ಟೋರ್ ಓಪನ್ ಮಾಡಬಾರ್ದು ಅಂತ ಅವ್ರಿಗೊಂದು ಐಡಿಯಾ ಬರುತ್ತೆ. ಈ ಐಡಿಯಾನ ಅವ್ರ ಸುತ್ತಮುತ್ತ ಇರೋಂತಹ ಜನಗಳ ಜೊತೆ ಡಿಸ್ಕಸ್ ಮಾಡಿದಾಗ ಎಲ್ಲರೂ ನೆಗೆಟಿವ್ ಆಗಿ ಹೇಳ್ತಾರೆ, ಬೇಡ, ಬಿಸ್ನೆಸ್ ಲಾಸ್ ಆಗುತ್ತೆ, ಕೈ ಸುಟ್ಕೋತೀಯ ಅಂತ. ಬಟ್ ಕಿಶೋರ್ ಬಿಯಾನಿ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಅವರ ಮೊದಲನೇ 10,000 ಸ್ಕ್ವೇರ್ ಫೀಟ್ ಸ್ಟೋರ್ 1997 ಕೋಲ್ಕತ್ತಾದಲ್ಲಿ ಓಪನ್ ಮಾಡ್ತಾರೆ. ಅದರ ಹೆಸರೇ ಪ್ಯಾಂಥಲೂನ್ ಆಗಿರುತ್ತೆ. ಪತ್ಲೂನ್ನ ಅವರು ಮಾಡರ್ನೈಸ್ ಮಾಡಿ ಪ್ಯಾಂಥಲೂನ್ ಅಂತ ಸ್ಟೋರ್ ಓಪನ್ ಮಾಡ್ತಾರೆ. ಇದು ಡೇ 1 ಸಿಕ್ಕಾಬಡೆ ಸಕ್ಸಸ್ಫುಲ್ ಸ್ಟೋರ್ ಆಗುತ್ತೆ. ಎಲ್ಲರೂ ಯಾರು ನೆಗೆಟಿವ್ ಆಗಿ ಮಾತಾಡಿರ್ತಾರೋ ಅವ್ರುಗಳಿಗೆಲ್ಲ ಒಂದು ಒಳ್ಳೆಯ ಉತ್ತರ ಕೊಟ್ಟಂಗಾಗುತ್ತೆ ಕಿಶೋರ್ ಬಿಯಾನಿ ಅವರಿಗೆ. ಇದರ ನಡುವೆ ಕಿಶೋರ್ ಬಿಯಾನಿ ಅವರಿಗೆ ಮತ್ತೊಂದು ಆಪರ್ಚುನಿಟಿ ಕಂಡುಬೀಳುತ್ತೆ. ಜನಗಳು ಊಟ ತಿಂಡಿ ಪದಾರ್ಥಗಳ ಮೇಲೆ ಜಾಸ್ತಿ ಖರ್ಚು ಮಾಡ್ತಿರ್ತಾರೆ ವೆನ್ ಯು ಕಂಪೇರ್ ಇಟ್ ವಿತ್ ಬಟ್ಟೆ ಖರೀದಿ ಮೇಲೆ. ಇದು ಕಿಶೋರ್ ಬಿಯಾನಿ ಅವ್ರ ಕಣ್ಣಿಗೆ ಬೀಳುತ್ತೆ. ಅವ್ರಿಗನ್ಸುತ್ತೆ, ನಾನು ಯಾಕೆ ಬಟ್ಟೆಗಳು, ಊಟ ತಿಂಡಿ ಪದಾರ್ಥಗಳು, ಇನ್ನೇನೇನು ಬೇಕೋ ಮನುಷ್ಯನ ಜೀವನಕ್ಕೆ ಅದನ್ನೆಲ್ಲ ಸೇರಿಸಿ ಒಂದು ಸ್ಟೋರ್ ಮಾಡಬಾರದು ಅಂತ. ಇದೇ ಕಾರಣ ಅವರು ಚೆನ್ನೈಗೂ ಕೂಡ ಹೋಗ್ತಾರೆ, ಅಲ್ಲಿ ಸರವಣ ಸ್ಟೋರ್ಸ್ ವಿಸಿಟ್ ಮಾಡಲಿಕ್ಕೆ. ಆ ಸ್ಟೋರ್ಸ್ನ ನೋಡ್ತಾರೆ, ಅಲ್ಲಿ ಬರ್ತಾ ಇದ್ದ ಜನಗಳು ನೋಡ್ತಾರೆ, ಆಗ್ತಾ ಇದ್ದಿದ್ದು ಸೇಲ್ ನೋಡ್ತಾರೆ. ಇದರಿಂದ ಅವ್ರಿಗೆ ಒಂದು ಅರ್ಥ ಆಗುತ್ತೆ, ಹೈ ಸೇಲ್ ಲೋ ಮಾರ್ಜಿನ್ ಬಿಸ್ನೆಸ್ ಇದು ಅಂತ. ಮತ್ತು ಇದನ್ನು ಎಂಟೈರ್ ಇಂಡಿಯಾದಲ್ಲಿ ನಾನು ಓಪನ್ ಮಾಡ್ಬೋದು ಅಂತ ಅವ್ರ ಕಾನ್ಫಿಡೆನ್ಸ್ ಕೂಡ ಸಿಗುತ್ತೆ. ಇದನ್ನು ಇಟ್ಕೊಂಡು ತಲೆಯಲ್ಲಿ ಅವರು 2001 ಮೊದಲನೇ ಬಿಗ್ ಬಜಾರ್ 25,000 ಸ್ಕ್ವೇರ್ ಫೀಟ್ ಸ್ಟೋರ್ನ ಕೋಲ್ಕತ್ತಾದಲ್ಲಿ ಓಪನ್ ಮಾಡ್ತಾರೆ. ಯಾವ ಮಟ್ಟಿಗೆ ಇದು ಸೂಪರ್ ಹಿಟ್ ಆಗುತ್ತೆ ಅಂತಂದರೆ, ಇನ್ನು 22 ದಿನಗಳಲ್ಲಿ 3 ಬಿಗ್ ಬಜಾರ್ ಓಪನ್ ಆಗುತ್ತೆ, ಬ್ಯಾಂಗ್ಳೂರ್, ಹೈದರಾಬಾದ್ ಹಾಗೂ ಇಂದೋರಲ್ಲಿ. ಇಲ್ಲಿಂದ ಕಿಶೋರ್ ಬಿಯಾನಿ ಅವರ ಲೈಫಲ್ಲಿ ಹೊಸ ಅಧ್ಯಾಯನೇ ಶುರು ಆಗುತ್ತೆ. 2001 2012 ಕಿಶೋರ್ ಬಿಯಾನಿಯವರು ಅವ್ರ ಬಿಸ್ನೆಸ್ನ ರ್ಯಾಪಿಡಾಗಿ ಗ್ರೋ ಮಾಡ್ತಾರೆ. ಬಿಸ್ನೆಸ್ ಗ್ರೋ ಮಾಡೋದಾಗಲಿ, ಬಿಸ್ನೆಸ್ ಡೈವರ್ಸಿಫಿಕೇಷನ್ ಮಾಡೋದಾಗಲಿ, ಇವೆರಡೂ ಸಾಕಷ್ಟು ಒಂದು ಪೇಸಲ್ಲಿ ನಡೆಯುತ್ತೆ. ಅವ್ರ ಬುಕ್ಕಲ್ಲಿ ಒಂದು ಲೈನ್ ಹೇಳ್ತಾರೆ, ಬಿ ಅ ಕ್ರಿಯೇಟರ್ ಆರ್ ಅ ಡಿಸ್ಟ್ರಾಯರ್ ಅಂತ. ನನಗನ್ಸುತ್ತೆ ಈ 12 ವರ್ಷದ ಜರ್ನಿ ಅವ್ರ ಲೈಫಲ್ಲಿ ಈ ಒಂದು ಲೈನ್ನ ಜಸ್ಟಿಫೈ ಮಾಡುತ್ತೆ ಅಂತ.
2001 2008 ಒಳಗಡೆನೆ ಅವರು 100 ಬಿಗ್ ಬಜಾರ್ ಸ್ಟೋರ್ಸ್ ಓಪನ್ ಮಾಡ್ತಾರೆ ಅಕ್ರಾಸ್ ಇಂಡಿಯಾ. ಬಿಗ್ ಬಜಾರ್ ಸ್ಟೋರ್ಸ್ನ ಎಲ್ಲ ಕಡೆ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಹೊಸ ಕಾನ್ಸೆಪ್ಟ್ ತರ್ತಾರೆ, ನೇಬರ್ಹುಡ್ ಗ್ರಾಸರಿ ಸ್ಟೋರ್ ಕಾನ್ಸೆಪ್ಟ್. 2002 ಅಲ್ಲಿ ನೇಬರ್ಹುಡ್ ಗ್ರಾಸರಿ ಸ್ಟೋರ್ ಕಾನ್ಸೆಪ್ಟ್ನ ಫುಡ್ ಬಜಾರ್ ಅನ್ನೋ ಹೆಸರಲ್ಲಿ ಲಾಂಚ್ ಮಾಡ್ತಾರೆ. ಇದಿಷ್ಟೇ ಅಲ್ಲ, ಇನ್ನು ಮುಂದೆ ನಡೆಯುವಂಥದ್ದು ಬರೀ ಡೈವರ್ಸಿಫಿಕೇಶನ್ ಆಫ್ ಬಿಸ್ನೆಸ್, ಓಪನಿಂಗ್ ಆಫ್ ನ್ಯೂ ರಿಟೇಲ್ ಫಾರ್ಮ್ಯಾಟ್ಸ್. 2004 ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಫ್ಯಾಷನ್ ಮಾಲ್ ಓಪನ್ ಮಾಡ್ತಾರೆ ಅಂಡರ್ ದ ಬ್ರ್ಯಾಂಡ್ ನೇಮ್ ಸೆಂಟ್ರಲ್. 2005 ಅಲ್ಲಿ ಫಿನಾನ್ಷಿಯಲ್ ಸರ್ವಿಸ್ ಕಂಪ್ನಿ ಓಪನ್ ಮಾಡ್ತಾರೆ ಅಂಡರ್ ದ ನೇಮ್ ಫ್ಯೂಚರ್ ಕ್ಯಾಪಿಟಲ್. 2006 ಅಲ್ಲಿ ಬ್ರ್ಯಾಂಡೆಡ್ ಡಿಸ್ಕೌಂಟ್ ಸ್ಟೋರ್ ಓಪನ್ ಮಾಡ್ತಾರೆ ಅಂಡರ್ ದ ನೇಮ್ ಬ್ರ್ಯಾಂಡ್ ಫ್ಯಾಕ್ಟರಿ. 2006 ಅಲ್ಲೇ ಬುಕ್ ಸ್ಟೋರ್ ಓಪನ್ ಮಾಡ್ತಾರೆ ಅಂಡರ್ ದ ನೇಮ್ ಡೆಪೋ. 2007 ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಾನಿಕ್ ಸ್ಟೋರ್ ಓಪನ್ ಮಾಡ್ತಾರೆ ಅಂಡರ್ ದ ಬ್ರ್ಯಾಂಡ್ ನೇಮ್ ಇಝೋನ್. ಹೋಮ್ ಡೆಕಾರ್ ಸ್ಟೋರ್ ಓಪನ್ ಮಾಡ್ತಾರೆ ಅಂಡರ್ ದ ಬ್ರ್ಯಾಂಡ್ ನೇಮ್ ಹೋಮ್ ಡೌನ್. ಲಾಜಿಸ್ಟಿಕ್ ಸರ್ವಿಸಸ್ ಕಂಪ್ನಿ ಓಪನ್ ಮಾಡ್ತಾರೆ ಇನ್ ದ ನೇಮ್ ಫ್ಯೂಚರ್ ಸಪ್ಲೈ ಚೈನ್. ಇನ್ಶೂರೆನ್ಸ್ ಕಂಪ್ನಿ ಓಪನ್ ಮಾಡ್ತಾರೆ ಅಂಡರ್ ದ ನೇಮ್ ಫ್ಯೂಚರ್ ಜನರಾಲಿ. ಜ್ಯುವೆಲರಿ ಬ್ರ್ಯಾಂಡ್ ಒಂದು ಲಾಂಚ್ ಮಾಡ್ತಾರೆ ಅಂಡರ್ ದ ನೇಮ್ ಗೋಲ್ಡ್ ಬಜಾರ್. ಕಿರಾನಾ ಸ್ಟೋರ್ ಫಾರ್ಮ್ಯಾಟ್ ಅಲ್ಲಿ ಒಂದು ಫಾರ್ಮ್ಯಾಟ್ ಓಪನ್ ಮಾಡ್ತಾರೆ ಅಂಡರ್ ದ ನೇಮ್ ಕೆಬಿಸ್ ಫೇರ್ ಪ್ರೈಸ್. ಇದಿಷ್ಟು ನಡೆಯುತ್ತೆ 2007 ಅಲ್ಲಿ. 2008 ಅಲ್ಲಿ ವ್ಯಾಲ್ಯೂ ಫ್ಯಾಷನ್ ಬ್ರ್ಯಾಂಡ್ ಲಾಂಚ್ ಮಾಡ್ತಾರೆ ಅಂಡರ್ ದ ನೇಮ್ ಫ್ಯಾಷನ್ ಅಟ್ ಬಿಗ್ ಬಜಾರ್. 2011 ಅಲ್ಲಿ ಒಂದು ಗೌರ್ಮೆಂಟ್ ಫುಡ್ ಸ್ಟೋರ್ ಓಪನ್ ಮಾಡ್ತಾರೆ ಇನ್ ದ ನೇಮ್ ಫುಡ್ ಆಲ್. 2012 ಅಲ್ಲಿ ಲಾರ್ಜ್ ಸೈಜ್ ಫ್ಯಾಷನ್ ಬ್ರ್ಯಾಂಡ್ ಒಂದು ಲಾಂಚ್ ಮಾಡ್ತಾರೆ ಇನ್ ದ ನೇಮ್ ಆಲ್ ALL. ಈ ಒಂದು 12 ವರ್ಷದಲ್ಲಿ ಕಂಪನಿ ಬಿಸ್ನೆಸ್ ಇಷ್ಟು ಮಟ್ಟಿಗೆ ಗ್ರೋ ಆಗುತ್ತೆ, ಡೈವರ್ಸಿಫಿಕೇಶನ್ ಇಷ್ಟೊಂದಾಗುತ್ತೆ. ಇದನ್ನೆಲ್ಲ ಒಂದು ಚೌಕಟ್ಟಿನಲ್ಲಿ ತರಬೇಕು ಅಂತ 2008 2010 ಈ ಒಂದು 2 ವರ್ಷದಲ್ಲಿ ಕಿಶೋರ್ ಬಿಯಾನಿ ಅವರು ಏನು ಮಾಡ್ತಾರೆ, ಫ್ಯೂಚರ್ ಗ್ರೂಪ್ ಅಂತ ಒಂದು ಗ್ರೂಪ್ ಆಫ್ ಕಂಪನಿ ಫಾರ್ಮ್ ಮಾಡ್ತಾರೆ. ಅದ್ರ ಕೆಳಗಡೆ ಫ್ಯೂಚರ್ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಫಾರ್ಮ್ ಮಾಡ್ತಾರೆ. ಆಲ್ ದ ರಿಟೇಲ್ ಕಂಪನೀಸ್, ಆಲ್ ದ ಫುಡ್ ಅಂಡ್ ಗ್ರಾಸರಿ ರಿಟೇಲ್ ಕಂಪನೀಸ್ ಅದ್ರ ಕೆಳಗಡೆ ಬರುತ್ತೆ. ಫ್ಯೂಚರ್ ಲೈಫ್ ಸ್ಟೈಲ್ ಫ್ಯಾಷನ್ ಅಂತ ಇನ್ನೊಂದು ಕಂಪನಿ ಫಾರ್ಮ್ ಮಾಡ್ತಾರೆ. ಅದರಲ್ಲೆಲ್ಲ ಫ್ಯಾಷನ್ ರಿಲೇಟೆಡ್ ರಿಟೇಲ್ ಕಂಪನೀಸ್ಗಳು ಲಿಸ್ಟ್ ಆಗುತ್ತೆ. ಫ್ಯೂಚರ್ ಕ್ಯಾಪಿಟಲ್ ಕಂಪ್ನಿ ಬಂದು ನಿಮಗೆ ಫಿನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡೋಕ್ಕೆ ಅಂತ ಲಾಂಚ್ ಮಾಡಿರೋದನ್ನು ಅದನ್ನ ಫ್ಯೂಚರ್ ಗ್ರೂಪ್ ಅಂಡರ್ ತಗೊತಾರೆ. ಫ್ಯೂಚರ್ ಜನರಾಲಿ, ಫ್ಯೂಚರ್ ಸಪ್ಲೈ ಚೈನ್, ಈ 5 ಕಂಪ್ನಿಗಳು ಸೇರಿ ಫ್ಯೂಚರ್ ಗ್ರೂಪ್ ಅಂತ ಒಂದು ಕಂಪ್ನಿ ಫಾರ್ಮ್ ಆಗುತ್ತೆ. 2012 ಅಷ್ಟರಲ್ಲಿ ಫ್ಯೂಚರ್ ಗ್ರೂಪ್ ಭಾರತದ ಒಂದು ಅತಿ ದೊಡ್ಡ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಾಗಿ ನಿಂತಿರುತ್ತೆ. ಒಟ್ಟಾರೆ 25,000 ಕೋಟಿಗಿಂತ ಮೇಲೆ ಟರ್ನ್ ಓವರ್ ಇರುತ್ತೆ ಕಂಪ್ನಿದು. ಈ ಥರ ಒಂದು ಕಂಪ್ನಿಗೂ ಪ್ರಾಬ್ಲಮ್ ಇರುತ್ತಾ ಅಂತಲೂ ಯಾರು ಯೋಚನೆ ಮಾಡಿರಲ್ಲ. ಆದರೆ ಕಿಶೋರ್ ಬಿಯಾನಿ ಅವ್ರ ಮೇಲೆ 12,000 ಕೋಟಿಯ ಸಾಲದ ಭಾರ 2012 ಒಳಗಡೆ ಅವ್ರ ತಲೆ ಮೇಲೆ ಕೂತಿರುತ್ತೆ. ಇಲ್ಲಿಂದ ಶುರು ಆಗುತ್ತೆ ಕಿಶೋರ್ ಬಿಯಾನಿಯ ಮತ್ತೊಂದು ಹೊಸ ಅಧ್ಯಾಯ, ಅದೇ ಅವರ ಡೌನ್ಫಾಲ್. ಈ 12,000 ಕೋಟಿ ಲೋನು ಕಿಶೋರ್ ಬಿಯಾನಿ ಅವರ ಡೌನ್ಫಾಲ್ಗೆ ಮೊದಲನೇ ಕಾರಣ ಆಗುತ್ತೆ. ಯಾಕಪ್ಪ ಅಂತಂದರೆ, ಈ ಸಾಲದ ಹೊರೆ ಕಮ್ಮಿ ಮಾಡಿಕೊಳ್ಳೋದಕ್ಕೋಸ್ಕರ ಅವರ ಮೊದಲನೇ ಕಂಪನಿ ಪ್ಯಾಂಥಲೂನ್ನ ಅವರು 1,600 ಕೋಟಿಗೆ ಆದಿತ್ಯ ಬಿರ್ಲಾ ಗ್ರೂಪ್ಗೆ ಮಾರಬೇಕಾಗುತ್ತೆ. ಇದ್ರ ಜೊತೆಗೆ ಫ್ಯೂಚರ್ ಕ್ಯಾಪಿಟಲ್ ಅನ್ನೋ ಇನ್ನೊಂದು ಕಂಪ್ನಿನ 4,600 ಕೋಟಿಗೆ ಇನ್ನೊಂದು ಕಂಪ್ನಿಗೆ ಮಾರಬೇಕಾಗುತ್ತೆ. ಇವೆರಡನ್ನು ಮಾರಿ ಒಂದು 12,000 ಕೋಟಿಲಿ ಅರ್ಧ ಸಾಲ ತೀರಿಸ್ಕೊಂಡು ಭಾರ ಕಮ್ಮಿ ಮಾಡ್ಕೊತಾರೆ. ಇದನ್ನು ಮಾಡಿಕೊಂಡು 1-2-3 ವರ್ಷ ಕಳೆದ ಮೇಲೆ ಮತ್ತೊಂದು ಬಿಗ್ಗೆಸ್ಟ್ ಮಿಸ್ಟೇಕ್ನ ಮಾಡ್ತಾರೆ ಕಿಶೋರ್ ಬಿಯಾನಿ ಅವರು. ಏನಪ್ಪ ಇದು ಅಂತಂದರೆ, 2014 ನೀಲ್ಗಿರೀಸ್ನ ಬೈ ಮಾಡ್ತಾರೆ. 2015 ಈಸಿ ಡೇನ ಬೈ ಮಾಡ್ತಾರೆ. 2016 ಹೆರಿಟೇಜ್ ಫ್ರೆಶ್ನ ಬೈ ಮಾಡ್ತಾರೆ.
ಹೊರಗಡೆ ಪ್ರಪಂಚಕ್ಕೆ ಏನು ಅನಿಸ್ಬೇಕಂತಂದರೆ ಕಿಶೋರ್ ಬಿಯಾನಿ ಅವರ ಫ್ಯೂಚರ್ ಗ್ರೂಪ್ ಸಾಲದ ಹೊರೆಯಿಂದ ಕಮ್ಮಿ ಮಾಡಿಕೊಂಡು ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಆದರೆ ಇದು ಕಿಶೋರ್ ಬಿಯಾನಿ ಅವರ ಎರಡನೇ ದೊಡ್ಡ ಮಿಸ್ಟೇಕ್ ಆಗಿರುತ್ತೆ. ಯಾಕಂದರೆ ಈ 3 ಕಂಪ್ನಿಗಳು ಲಾಸ್ ಮೇಕಿಂಗ್ ಕಂಪ್ನಿಗಳು. ಇವರು ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ತೀನಿ ಅಂತ ರಾಂಗ್ ಬೈ ಮಾಡಿರ್ತಾರೆ. ಅವತ್ತಿಗದು ಅವ್ರಿಗೆ ಸರಿ ಅನಿಸಿರುತ್ತೆ, ಬಟ್ ಇದು ಅವ್ರಿಗೆ ತುಂಬಾ ಲಾಸ್ ತಂದುಕೊಡುತ್ತೆ. ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಮತ್ತಷ್ಟು ಸಾಲ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಮೂರನೇ ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡೋದೇನಪ್ಪ ಅಂತಂದರೆ 2011 ಇಂದ ಇಂಡಿಯಾದಲ್ಲಿ ಒಂದು ಹೊಸ ವೇವ್ ಶುರು ಆಗಿರುತ್ತೆ. ಅದೇ ಆನ್ಲೈನ್ ಶಾಪಿಂಗ್ ವೇವ್. ಇದರಲ್ಲಿ ಫ್ಲಿಪ್ಕಾರ್ಟ್ ಮೊದಲನೇ ಪ್ಲೇಯರ್ ಆಗಿರ್ತಾರೆ, ಎರಡನೇ ಪ್ಲೇಯರ್ ಅಮೆಝಾನ್. ಇವರಿಬ್ಬರು ಇಂಡಿಯಾ ಕನ್ಸ್ಯೂಮರ್ಸ್ಗೆ ಒಂದು ಹೊಸ ಶಾಪಿಂಗ್ ಅನುಭವ ಮಾಡಿಸ್ತಿರ್ತಾರೆ. ಅದು ಬಹುಶಃ ಕಿಶೋರ್ ಬಿಯಾನಿ ಅವರಿಗೆ ಅಷ್ಟೊಂದು ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನಿಸ್ಲಿಲ್ವೇನೋ, ಅಥವಾ ಇದನ್ನು ನಾನು ಒಂದು ಸ್ಟೇಜಲ್ಲಿ ಕೌಂಟರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೇನೋ ಗೊತ್ತಿಲ್ಲ. ಬಟ್ ಆದರೆ ಅವ್ರು ಮಾಡಿದ್ದ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಆನ್ಲೈನ್ ಬಿಸ್ನೆಸ್ನ ಕನ್ವರ್ಟ್ ಮಾಡಲಿಕ್ಕೆ ಫೇಲ್ ಆಗುತ್ತೆ. ಬಿಗ್ ಬಜಾರ್ ಡೈರೆಕ್ಟ್ ಮಾಡ್ತಾರೆ, ಅದನ್ನು ಫೇಲ್ ಆಗುತ್ತೆ. ಯಾವುದು ಕೈ ಹಿಡಿಯಲ್ಲ ಅವ್ರಿಗೆ ಈ ಒಂದು ಪೀರಿಯಡಲ್ಲಿ. ಅವ್ರ ಬಾಡ್ಲಕ್ಕ ಅಥವಾ ಅವ್ರದ್ದು ಸ್ಟ್ರಾಟಜಿ ಏನಿತ್ತು ಅದು ಪ್ರಾಬ್ಲಮ್ ಇತ್ತಾ ಗೊತ್ತಿಲ್ಲ. ಬಟ್ ಓವರಾಲ್ ಈ 3 ಮಿಸ್ಟೇಕ್ಗಳು ಅವ್ರಿಗೆ ಬಹಳ ಲಾಸಸ್ನ ತರುತ್ತೆ. ಇದ್ರ ಜೊತೆಗೆ ಒಂದು ಕೊನೆ ಪ್ರಾಬ್ಲಮ್ ಆಗುತ್ತೆ ಅವರಿಗೆ, ಅದೇನೇ ಕೋವಿಡ್-19. ಕಿಶೋರ್ ಬಿಯಾನಿ ಅವ್ರ ಫ್ಯೂಚರ್ ಗ್ರೂಪ್ಗೆ 85% ಆಫ್ ರೆವಿನ್ಯೂ ಆಫ್ಲೈನಿಂದ ಬರ್ತಿರುತ್ತೆ. ಕೋವಿಡ್ ಆದಮೇಲೆ ಆಫ್ಲೈನ್ ಸ್ಟೋರ್ಸ್ ಎಲ್ಲ ಮುಚ್ಚೋಗುತ್ತೆ, ಓಪನ್ ಆದರೂ ಕೂಡ ಜನ ಬರ್ತಿರಲ್ಲ. ಸೊ ಬಿಸ್ನೆಸ್ ಸ್ಲೋ ಆಗೋಗುತ್ತೆ ಫುಲ್ಲು. ಇನ್ನೂ ಸಾಲ ಮಾಡಬೇಕಾಗತ್ತೆ. ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೆ 2022ವರೆಗೂ. ಯಾವ ಲೆವೆಲಿಗೆ ಬರುತ್ತೆ ಅಂತಂದರೆ ಕಿಶೋರ್ ಬಿಯಾನಿ ಅವರಿಗೆ ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿರಲ್ಲ, ರೆಂಟ್ ಕಟ್ಟಲಿಕ್ಕೆ ದುಡ್ಡಿರಲ್ಲ, ಸಾಲ 22,000 ಕೋಟಿ ಬಂದುಬಿಟ್ಟಿರುತ್ತೆ. ಇವಾಗ ಅವ್ರಿಗೆ ಒಂದೇ ಒಂದು ದಾರಿ ಇರುತ್ತೆ, ಕಂಪ್ನಿನ ಮಾರಿ ಸಾಲ ತೀರಿಸೋದು. ಅದಕ್ಕೂ ಅವರು ಪ್ರಯತ್ನ ಪಡ್ತಾರೆ. ರಿಲಯನ್ಸ್ ಕಂಪ್ನಿ ಜೊತೆ ಮಾತುಕತೆ ನಡೆಯುತ್ತೆ. 24,000 ಕೋಟಿ ಚಿಲ್ಲರೆಗೆ ಮಾರೋದಕ್ಕೂ ಮುಂದಾಗ್ತಾರೆ. ಅಷ್ಟರಲ್ಲಿ ಅಮೆಝಾನ್ ಕಡೆಯಿಂದ ಪ್ರಾಬ್ಲಮ್ ಆಗಿ ಆ ಡೀಲೂ ಫೈನಲ್ ಆಗಲ್ಲ. ಕೊನೆಗೆ ವಿಧಿ ಇಲ್ಲದೇ ಕಂಪ್ನಿ ಇನ್ಸಾಲ್ವೆನ್ಸಿಗೆ ಹೋಗುತ್ತೆ. ಈ ರೀತಿ ಕಿಶೋರ್ ಬಿಯಾನಿ ಅವರ ಕೊನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. ಇದರಲ್ಲಿ ನಮಗೆ ಕಲಿಯೋದೇನಪ್ಪ ಅಂತಂದರೆ, ಬಿಸ್ನೆಸ್ ಅಂದರೆ ಬರೀ ಸ್ಕೇಲೇ ಅಲ್ಲ, ಎಕ್ಸ್ಪ್ಯಾನ್ಷನ್ನೇ ಅಲ್ಲ, ಡೈವರ್ಸಿಫಿಕೇಷನ್ನೇ ಅಲ್ಲ, ಪ್ರಾಫಿಟಬಿಲಿಟಿನೂ ನೋಡಬೇಕಾಗತ್ತೆ ಅಂತ. ಎರಡನೇದು ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಮೇ ಬಿ ಕಿಶೋರ್ ಬಿಯಾನಿಯವರು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿದ್ರೇನೋ ಅಲ್ಲಿ, ಏನೋ ಗೊತ್ತಿಲ್ಲ. ಯಾಕಂದರೆ ಅವರು ಈಸ್ ಅ ಕಿಂಗ್ ಆಫ್ ರಿಟೇಲ್. ಎಲ್ಲಿ ಮಿಸ್ಟೇಕ್ ಆಯಿತು ಅದು ಅವ್ರಿಗೆ ಕರೆಕ್ಟಾಗಿ ಗೊತ್ತು, ನಾವು ಹೊರಗಡೆಯಿಂದ ವಿಶ್ಲೇಷಣೆ ಮಾಡ್ಬೋದಷ್ಟೇ. ಮೂರನೇದು, ಆ್ಯಸ್ ಅ ಎನಿ ಬಿಸ್ನೆಸ್ ನಾವು ಫ್ಲೆಕ್ಸಿಬಲ್ ಆಗಿರಬೇಕಾಗತ್ತೆ ಹೊಸ ಬಿಸ್ನೆಸ್ ಮಾಡೆಲ್ನ ಅಡ್ಯಾಪ್ಟ್ ಮಾಡ್ಕೊಳ್ಳಲಿಕ್ಕೆ. ಫಾರ್ ಎಕ್ಸಾಂಪಲ್, ಆನ್ಲೈನ್ ಮಾಡೆಲ್ನ ಕಿಶೋರ್ ಬಿಯಾನಿಯವರು ಸರಿಯಾದ ರೀತಿಯಲ್ಲಿ ಅಡ್ಯಾಪ್ಟ್ ಮಾಡ್ಕೊಂಡಿದ್ದರೆ ಮೇ ಬಿ ಅವ್ರ ಕಂಪ್ನಿ ಇವತ್ತು ಇರ್ತಿತ್ತು ಅನಿಸುತ್ತೆ. ಇದನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.